ಜೈ ಶ್ರೀ ಗುರುದೇವ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ. ಈ ಒಂದು ವಿಡಿಯೋ ಮುಖಾಂತರ ನಾನು ಕೆಸೆಟ್ನ ನವೆಂಬರಲ್ಲಿ ಬರ್ತಾ ಇರುವಂತಹ ಕೆಸೆಟ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ತಗೊಂಡು ನಾನು ಟೀಚ್ ಮಾಡ್ತಾ ಇರುವಂಥದ್ದು. ಸೊ ಇದು ನನ್ನ 2ನೇ ವಿಡಿಯೋ ಆಗಿದೆ ಈ ಬರುವಂತಹ ಕೆಸೆಟ್ ಎಕ್ಸಾಮಿನೇಷನ್ಗೆ. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಒಂದು ಚಿಕ್ಕ ಕಾನ್ಸೆಪ್ಟನ್ನು ತಗೊಂಡಿದ್ದೀನಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಆ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮ್ಯಾನೇಜೀರಿಯಲ್ ಫಂಕ್ಷನ್ಸ್. ಸೊ ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ವಿಚ್ ಇಸ್ ಡಿಫೈನ್ಡ್ ಬೈ ಡಿಫ್ರೆಂಟ್ ಆಥರ್ಸ್. ಸೊ ಯಾವ್ಯಾವ ಆಥರು ಮ್ಯಾನೇಜ್ಮೆಂಟ್ ಫಂಕ್ಷನ್ಸನ್ನು ಅಥವಾ ಮ್ಯಾನೇಜೀರಿಯಲ್ ಫಂಕ್ಷನ್ಸನ್ನು ಯಾವ ರೀತಿ ಡಿಫೈನ್ ಮಾಡಿದ್ದಾರೆ, ಮ್ಯಾನೇಜ್ಮೆಂಟನ್ನು ಯಾವ ಥರ ಡಿಫೈನ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಮತ್ತು ತುಂಬ ಎಕ್ಸಾಮಿನೇಷನ್ಸಲ್ಲಿ ಈ ಒಂದು ಕ್ವಶನ್ಸನ್ನು ಈ ಒಂದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸು ತುಂಬ ಕೇಳಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿತೌಟ್ ಫರ್ದರ್ ಡಿಲೇ ವಿಲ್ ಗೋ ಫಾರ್ ದ ಕಂಟೆಂಟ್. ಸೊ ಇಲ್ಲಿ ನಮಗೆ ಡಿಫ್ರೆಂಟ್ ಆಥರ್ಸ್ನ ಇಲ್ಲಿ ಕೊಟ್ಟಿದ್ದೀನಿ ನಾನು, ಮತ್ತು ಅವರು ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತ ಒಂದು ಟೇಬಲ್ ಮುಖಾಂತರ ಕೊಟ್ಟಿದ್ದೀನಿ. ಸೊ ಆಥರ್ಸು ಫಸ್ಟ್ ಕಾಲಮಲ್ಲಿದೆ ಆ್ಯಂಡ್ ಸೆಕೆಂಡ್ ಕಾಲಮಲ್ಲಿ ನಮಗೆ ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಅಕಾರ್ಡಿಂಗ್ ಟು ಡಿಫ್ರೆಂಟ್ ಆಥರ್ಸ್ ಅನ್ನೋದನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಫಸ್ಟು ನ್ಯೂಮನ್ ಆ್ಯಂಡ್ ಸಮ್ಮರ್ ಅನ್ನೋರು ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂದರೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಲೀಡಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಸೊ ಈ ಒಂದು 4 ಫಂಕ್ಷನ್ಸನ್ನು ಯಾರು ಕೊಟ್ಟಿರುವಂಥದ್ದು? ನ್ಯೂಮನ್ ಆ್ಯಂಡ್ ಸಮ್ಮರ್ ಅವರು. ಓಕೆ, ಸೊ ಇಬ್ಬರು ಆಥರ್ಸು ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಲೀಡಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅನ್ನುವಂತಹ ಮ್ಯಾನೇಜೀರಿಯಲ್ ಫಂಕ್ಷನ್ಸನ್ನು ನಮಗೆ ಕೊಟ್ಟಿದ್ದಾರೆ. ಅಡಿಷನಲ್ ಆಗಿ ಅವರು ಅಕೌಂಟಿಂಗು, ಫಿನಾನ್ಸು, ಮಾರ್ಕೆಟಿಂಗ್ ಅನ್ನೋ ಟರ್ಮ್ಸ್ ಕೂಡ ನಮಗೆ ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಆಗಿ ಕೊಟ್ಟಿರುವಂಥದ್ದು. ಓಕೆ, ಎಸ್. ಆ್ಯಂಡ್ ಹೆನ್ರಿ ಫೇಲ್ ಬಂದಾಗ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಕಮ್ಯಾಂಡಿಂಗ್, ಕೋಆರ್ಡಿನೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಸೊ ಈ ಟರ್ಮ್ಸ್ನ ತುಂಬ ಇಂಪಾರ್ಟೆಂಟಾಗಿ ನೀವು ನೆನಪಿಟ್ಕೋಬೇಕು. ಯಾಕಂದರೆ ಆಲ್ರೆಡಿ 2-3 ಟೈಮ್ಸು ಇದೇ ಬೇಸ್ಡ್ ಅಂದರೆ ಹೆನ್ರಿ ಫೇಲ್ನ ಬೇಸಾಗಿಟ್ಕೊಂಡು ಅವರ ಮ್ಯಾನೇಜೀರಿಯಲ್ ಫಂಕ್ಷನ್ಸ್ನ ಬಗ್ಗೆನೇ ಕ್ವಶನ್ಸ್ ಕೇಳೋದಾಗಿದೆ. ಸೊ ಎಂಥ ಕ್ವಶನ್ಸ್ ಕೇಳಿದ್ದಾರೆ ಇದರಲ್ಲಿ ಅಂದರೆ, ಸೊ ಅಕಾರ್ಡಿಂಗ್ ಟು ಹೆನ್ರಿ ಫೇಲ್ ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಈಸ್ ಕ್ಲಾಸಿಫೈಡ್ ಆಸ್ ಅಂತ ಒಂದು ಕ್ವಶನ್. ಓಕೆ, ಅದರಲ್ಲಿ ನಿನಗೆ ಆಪ್ಷನ್ಸ್ ಯಾವ ರೀತಿ ಕೊಡ್ಬೋದು? ಆಪ್ಷನ್ ಎ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಕಮ್ಯಾಂಡಿಂಗ್ ಅಂತ ಕೊಡ್ಬೋದು. ಆಪ್ಷನ್ ಬಿ ಯಲ್ಲಿ ಡೈರೆಕ್ಟಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಕೊಡ್ಬೋದು. ಆಪ್ಷನ್ ಸಿ ಯಲ್ಲಿ ಎಲ್ಲ ಸೇರಿಸ್ಬಿಟ್ಟು ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಕಮ್ಯಾಂಡಿಂಗ್, ಕೋಆರ್ಡಿನೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಂತ ಕೊಡ್ಬೋದು. ಆ್ಯಂಡ್ ಆಪ್ಷನ್ ಡಿ ಕೊಟ್ಬಿಟ್ಟು ಬೋತ್ ಎ ಆ್ಯಂಡ್ ಬಿ ಅಂತ ಸೇರಿಸ್ಬಿಡ್ಬೋದು. ಸೊ ಇವಾಗ ರೈಟ್ ಆಪ್ಷನ್ ಯಾವುದಾಗುತ್ತೆ ಅಂದರೆ ಈ ಎಲ್ಲ ಟರ್ಮ್ಸ್ ಎಲ್ಲಿದೆ ಅಂದರೆ ಪ್ಲ್ಯಾನಿಂಗು, ಆರ್ಗನೈಸಿಂಗು, ನಮಗೆ ಕಮ್ಯಾಂಡಿಂಗು, ಕೋಆರ್ಡಿನೇಟಿಂಗು ಆ್ಯಂಡ್ ಕಂಟ್ರೋಲಿಂಗ್, ಈ 4 ಟರ್ಮ್ಸ್ ಎಲ್ಲಿರುತ್ತೆ ಅದು ನಮಗೆ ರೈಟ್ ಆಪ್ಷನ್ ಆಗುತ್ತೆ. ಓಕೆ, ಸೊ ಇದು ಒಂದು ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್. ಸೊ ಹಂಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೇರಿ ಪಾರ್ಕರ್ ಫಾಲೆಟ್ ಅನ್ನೋರು ಏನು ಕೊಟ್ಟಿದ್ದಾರೆ ನಮಗೆ? ಸೊ ಇವರು ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಯಾಕಪ್ಪ ಅಂದರೆ ಈಸ್ ಡಿಫೈನ್ಡ್ ಮ್ಯಾನೇಜ್ಮೆಂಟ್ ಆಸ್ ದ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಪೀಪಲ್ ಅಂತ ಇದೆ. ಸೊ ಕೆಲವೊಂದು ಟೈಮ್ ಏನಾಗುತ್ತೆ, ಇದು ದ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಅನ್ನೋ ಕೂಡ ಇರುತ್ತೆ. ಓಕೆ, ಸೊ ಇದನ್ನು ಡಿಫೈನ್ ಮಾಡಿರೋದು ಯಾರು? ಮೇರಿ ಪಾರ್ಕರ್ ಫಾಲೆಟ್ ಅನ್ನೋರು ಇದನ್ನು ಡಿಫೈನ್ ಮಾಡಿದ್ದಾರೆ. ಓಕೆ, ಸೊ ಹಂಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದಾಗ ನಮಗೆ ಲೂಥರ್ ಗುಲ್ಲಿಕ್ ಅನ್ನೋರು ಇದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ. ಈ ಆಥರ್ ಬಗ್ಗೆ ಯಾವುದೋ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಬಿಕಾಸ್ ನಾವು PUC ಲೆವೆಲಿಂದ ಓದ್ಕೊಂಡು ಬಂದಿದ್ದೀವಿ. ಒಂದು ಮ್ಯಾನೇಜ್ಮೆಂಟ್ಗೆ ಡೆಫಿನೇಷನ್ ಅಂತ ಕೇಳಿದಾಗ ಸೊ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್ ಆ್ಯಂಡ್ ಬಡ್ಜೆಟಿಂಗ್ ಅಂತ ಏನು ಹೇಳ್ತಿದ್ದೀವಿ ಆ ಒಂದು ಡೆಫಿನೇಷನನ್ನು ಕೊಟ್ಟಿರುವಂಥದ್ದು ಲೂಥರ್ ಗುಲ್ಲಿಕ್. ಆ್ಯಂಡ್ ಇದು ಕ್ರಾನಲಾಜಿಕಲ್ ಆರ್ಡರ್ ಆಗೇ ನಾವು ಹೇಳಬೇಕಾಗತ್ತೆ. ಓಕೆ, ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಅದು ನೆನಪಿಟ್ಕೋಬೇಕಾಗತ್ತೆ. ಹಂಗಾಗಿ ಇಲ್ಲಿ ಒಂದು ಕೋಡ್ ಇದೆ. ಸೊ ಆ ಕೋಡ್ ಏನು ಹೇಳುತ್ತಪ್ಪ ಅಂದರೆ ಪಾಸ್ಡ್ ಕಾರ್ಬ್ ಅಂತ, POSDCORB. ಈ ಒಂದು ಕೋಡನ್ನು ನೆನಪಿಟ್ಕೊಂಡ್ರೆ ಸೊ ಒಂದು ವೇಳೆ ಈ ಕ್ವಶನ್ ಕೇಳಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಏನು ಹೇಳುತ್ತೆ ಅದು ಅಂದರೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್ ಆ್ಯಂಡ್ ಬಡ್ಜೆಟಿಂಗ್ ಅಂತ ಹೇಳುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಒಂದು ಪ್ರೀವಿಯಸ್ ಇಯರಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಡಿಫೈನ್ಡ್ ಅಲ್ಲ, ನಮ್ಮದು ಯಾರು ಮೇರಿ ಪಾರ್ಕರ್ ಫಾಲೆಟ್ ಬಗ್ಗೆ ಒಂದು ಕ್ವಶನ್ ಬಂದಿದೆ. ಏನು ಕ್ವಶನಪ್ಪ ಅಂದರೆ ಡಿಫೈನ್ಡ್ ಮ್ಯಾನೇಜ್ಮೆಂಟ್ ಆ್ಯಸ್ ದಿ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಅನ್ನೋದನ್ನು ಕ್ವಶನ್. ಸೊ ಯಾರಪ್ಪ ಅಂದರೆ ನಮಗೆ ಮೇರಿ ಪಾರ್ಕರ್ ಫಾಲೆಟ್ ಅನ್ನೋರು ಅದನ್ನು ಡಿಫೈನ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಲೂಥರ್ ಗುಲ್ಲಿಕ್ಗೆ ಬಂದಾಗ ಸೊ ಕ್ವಶನ್ ಯಾವ ರೀತಿ ಕೇಳಬಹುದಪ್ಪ ನಿಮಗೆ ಅಂದರೆ, ಸೊ ಇಲ್ಲಿ ಸೊ ಅಕಾರ್ಡಿಂಗ್ ಟು ಲೂಥರ್ ಗುಲ್ಲಿಕ್
ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಫ್ಲೋ ಈಸ್ ಅಸ್ ಫಾಲೋಸ್, ಅಥವಾ ವಿಚ್ ಆಫ್ ದ ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಫ್ಲೋ ಆ್ಯಸ್ ಪರ್ ಲೂಥರ್ ಗುಲ್ಲಿಕ್ ಅಂತ ನಿಮ್ಗೆ ಕೇಳ್ಬೋದು. ಓಕೆ, ಸೊ ಅವಾಗ ನಾವು ಈ ಒಂದು ಪಾಸ್ಡ್ ಕಾರ್ಬ್ ಅನ್ನೋ ಒಂದು ಕೋಡ್ನ ನೆನ್ಪಿಟ್ಕೋಬೇಕಾಗತ್ತೆ. ಅದೇ ಆರ್ಡರಲ್ಲಿ ಕೂಡ ನಾವು ಬರಿಬೇಕಾಗತ್ತೆ. ಅದು ನಮಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಕೂನ್ಸ್ ಓ ಡೋನೆಲ್ ಅವರು ಒಂದು ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂದರೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ನೋಡಿಲ್ಲಿ ಇದೇ ಟರ್ಮ್ಸು ಬೇರೆ ಬೇರೆ ಆಥರ್ಸು ಕೊಟ್ಟಿದ್ದಾರೆ. ಬಟ್ ಸ್ಪೆಸಿಫಿಕ್ಕಾಗಿ ಒಂದು ಸ್ಪೆಸಿಫಿಕ್ ಆಥರ್ನ ಕೇಳಿಬಿಟ್ಟು ಅವರು ಯಾವ ಮ್ಯಾನೇಜೀರಿಯಲ್ ಫಂಕ್ಷನ್ಸನ್ನು ಕೇಳಿದ್ದಾರೆ ಅಥವಾ ಕೊಟ್ಟಿದ್ದಾರೆ, ಕಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ದೀಸ್ ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಗಿವೆನ್ ಬೈ ಡ್ಯಾಶ್ ಆಥರ್ ಅಂತಲೂ ಕೇಳ್ಬೋದು, ಅಥವಾ ಆಥರ್ ಹೆಸರು ಕೊಟ್ಬಿಟ್ಟು ಈಸ್ ಗಿವೆನ್ ವಾಟ್ ಕೈಂಡ್ ಆಫ್ ಮ್ಯಾನೇಜರಿಯಲ್ ಫಂಕ್ಷನ್ಸ್ ಅನ್ನೋ ಥರನೂ ಕ್ವಶನ್ ಕೇಳ್ಬೋದು. ಸೊ ಇಲ್ಲಿ ಕೂನ್ಸ್ ಓ ಡೋನೆಲ್ ಅನ್ನೋರು ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅನ್ನುವಂತಹ ಮ್ಯಾನೇಜರಿಯಲ್ ಫಂಕ್ಷನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಡೇಲ್ ಅನ್ನೋರು ಸೊ ಈ ಆಡೆಡ್ 2 ಟರ್ಮ್ಸ್. ಸೊ 2 ಅಡಿಷನಲ್ ಮ್ಯಾನೇಜರಿಯಲ್ ಫಂಕ್ಷನ್ಸನ್ನು ಈಸ್ ಆಡೆಡ್ ಇನ್ ಟು ಮ್ಯಾನೇಜ್ಮೆಂಟ್. ಏನವಪ್ಪ ಅಂದರೆ ಇನೋವೇಷನ್ ಆ್ಯಂಡ್ ರೆಪ್ರೆಸೆಂಟೇಷನ್ ಅನ್ನುವಂತಹ 2 ಡಿಫ್ರೆಂಟ್ ಟರ್ಮ್ಸನ್ನು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಥವಾ ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಆಗಿ ಡೇಲ್ ಅವರು ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಫೈನಲ್ ಆಗಿ ವಾರೆನ್ ಹೇನ್ಸ್ ಆ್ಯಂಡ್ ಜೋಸೆಫ್ ಮ್ಯಾಸಿ ಏನು ಹೇಳಿದ್ದಾರೆ ಅಂದರೆ ಸೊ ಡಿಸಿಷನ್ ಮೇಕಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಪ್ಲ್ಯಾನಿಂಗು, ಕಂಟ್ರೋಲಿಂಗ್, ಕಮ್ಯುನಿಕೇಟಿಂಗ್ ಆ್ಯಂಡ್ ಡೈರೆಕ್ಟಿಂಗ್. ಸೊ ಇಷ್ಟು ಟರ್ಮಿನಾಲಜೀಸನ್ನು ಅಥವಾ ಇಷ್ಟು ಮ್ಯಾನೇಜೀರಿಯಲ್ ಫಂಕ್ಷನ್ಸನ್ನು ವಾರೆನ್ ಹೇನ್ಸ್ ಆ್ಯಂಡ್ ಜೋಸೆಫ್ ಮ್ಯಾಸಿ ಅನ್ನೋ ಆಥರ್ಸು ನಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಇಷ್ಟು ನೀವು ನೆನಪಿಟ್ಕೊಂಡ್ರೆ ಡೆಫಿನೆಟಾಗಿ ಒನ್ ಆರ್ ಟು ಕ್ವಶನ್ಸು ಬಂದೇ ಬರುತ್ತೆ. ಓಕೆ, ಯಾವುದೇ ರೀತಿ ಕ್ವಶನ್ಸ್ ಕೇಳ್ಬೋದು ಈ ಒಂದು ಕಾನ್ಸೆಪ್ಟ್ ಬೇಸ್ಡು, ಬಟ್ ಪಕ್ಕಾ ಕ್ವಶನ್ನು ಈ ಕಾನ್ಸೆಪ್ಟಿಂದ ಕೆಸೆಟ್ಗೆ ಬಂದೇ ಬರುತ್ತೆ. ಓಕೆ, ಸೊ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸೊ ಪ್ರಿಪೇರ್ ಆಗಿ. ಸೊ ಇದನ್ನು ಆಥರ್ಸ್ ಯಾರ್ಯಾರು ಏನೇನು ಮ್ಯಾನೇಜೀರಿಯಲ್ ಫಂಕ್ಷನ್ಸನ್ನು ಕೊಟ್ಟಿದ್ದಾರೆ ಮತ್ತು ಮ್ಯಾನೇಜ್ಮೆಂಟನ್ನು ಯಾರು ಯಾವ ರೀತಿ ಡಿಫೈನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಸಾರಿ ನೀವು ಓನಾಗಿ ಸೊ ಪ್ರತಿಯೊಬ್ಬ ಆಥರು ಯಾವ ರೀತಿ ಮ್ಯಾನೇಜ್ಮೆಂಟನ್ನು ಡಿಫೈನ್ ಮಾಡಿದ್ದಾರೆ. ಈಗ ಮೇರಿ ಪಾರ್ಕರ್ ಫಾಲೆಟ್ ಅವರು ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಅಥವಾ ಡನ್ ಥ್ರೂ ಪೀಪಲ್ ಅಂತ ಹೇಳಿದಾರಲ್ವಾ, ಅದೇ ರೀತಿ ಬೇರೆಯವರು ಲೈಕ್ ಲೂಥರ್ ಗುಲ್ಲಿಕ್ ಏನು ಡಿಫೈನ್ ಮಾಡಿದ್ದಾರೆ, ಕೂನ್ಸ್ ಓ ಡೋನೆಲ್ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಒಂದು ಸಾರಿ ಗೂಗಲ್ ಮಾಡ್ಕೊಳ್ಳಿ ಅಥವಾ ಯಾವುದಾದ್ರೂ ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಿಮಗೆ ಡೆಫಿನೇಷನ್ಸು ಸಿಗುತ್ತೆ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಆಲ್. ಜೈ ಶ್ರೀ ಗುರುದೇವ್.